ನಿನ್ನೆಯಷ್ಟೇ ಹನುಮ ಜಯಂತಿಯ ಅಂಗವಾಗಿ ರಾಮಾಯಣ ಸಿನಿಮಾದ ರಾಮನ ಪಾತ್ರ ಗ್ಲಿಂಪ್ಸ್ ಬಿಡುಗಡೆಯಾಗಿತ್ತು. ಇದು ರಣಬೀರ್ ಕಪೂರ್ ಪಾತ್ರದ ಝಲಕ್ ಆಗಿದ್ರೂ ಆವರಿಸಿಕೊಂಡಿದ್ದು ಮಾತ್ರ ರಾಕಿಂಗ್ ಸ್ಟಾರ್. ರಾವಣ ಅವತಾರದಲ್ಲಿ ಗ್ಲಿಂಪ್ಸ್ ಕೊನೆಯಲ್ಲಿ ಬರೋ ಯಶ್ ಪಾತ್ರದ ಬಗ್ಗೆ ಕುತೂಹಲ ಹೆಚ್ಚಾಗಿದ್ದು, ಸೋಷಿಯಲ್ ಮೀಡಿಯಾ ಪೂರ್ತಿ ಯಶ್ ಅಪಿಯರೆನ್ಸ್ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಿವೆ. ಇಷ್ಟರಲ್ಲೇ ಯಶ್ ನಟಿಸಿರೋ ರಾವಣ ಪಾತ್ರದ ಇಂಟ್ರಡಕ್ಷನ್ ಗ್ಲಿಂಪ್ಸ್ ಕೂಡ ಬಿಡುಗಡೆ ಆಗಲಿದ್ದು, ಅಭಿಮಾನಿಗಳು ತುದಿಗಾಲಲ್ಲಿ ಎದುರು ನೋಡ್ತಿದ್ದಾರೆ. ಮಲಯಾಳಂ ಸ್ಟಾರ್ ನಟ ಟೋವಿನೋ ಥಾಮಸ್ ನಟನೆಯ ಪಳ್ಳಿ ಚಟ್ಟಂಬಿ ಸಿನಿಮಾಗೆ ಹೊಂಬಾಳೆ ಫಿಲ್ಮ್ಸ್ ಸಾಥ್ ಕೊಟ್ಟಿದೆ. ಕರ್ನಾಟಕದಾದ್ಯಂತ ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಹೊಣೆಗಾರಿಕೆಯನ್ನು ಹೊಂಬಾಳೆ ವಹಿಸಿಕೊಂಡಿದೆ. ಈ ಹಿಂದೆ ಟೋವಿನೋ ನಟನೆಯ ARM ಸಿನಿಮಾವನ್ನು ಹೊಂಬಾಳೆ ಡಿಸ್ಟ್ರಿಬ್ಯೂಷನ್ ಮಾಡಿತು. ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಗಳಿಸಿತು. ಕರ್ನಾಟಕದಲ್ಲೂ ಭಾರೀ ಗೆಲುವು ಸಾಧಿಸಿತು. ಇದೇ ಏಪ್ರಿಲ್ 10 ಪಳ್ಳಿ ಚಟ್ಟಂಬಿ ರಿಲೀಸ್ ಆಗ್ತಿದ್ದು, ದೊಡ್ಡ ಓಪನಿಂಗ್ ಪಡೆಯೋ ಸೂಚನೆ ಕೊಟ್ಟಿದೆ. ಬಿರಿಯಾನಿಯಲ್ಲಿ ಚಿಕನ್ ಪೀಸ್ ವಿಚಾರವಾಗಿ ರೆಸ್ಟೋರೆಂಟ್ ಮಾಲೀಕ ಮತ್ತು ಸಿಬ್ಬಂದಿ ಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಘಟನೆ ಉತ್ತರ ಪ್ರದೇಶದ ಲಕ್ನೋದ ಹೋಟೆಲ್ವೊಂದರಲ್ಲಿ ನಡೆದಿದೆ. ಗ್ರಾಹಕನೊಬ್ಬ ತನಗೆ ಬಡಿಸಿದ ಬಿರಿಯಾನಿ ಪೀಸ್ನ ತೆಗೆದು ಬೇರೆ ಪೀಸ್ ಹಾಕುವಂತೆ ಹೇಳಿದ್ದಾನೆ. ಇದಕ್ಕೆ ಮಾತಿನ ಚಕಮಕಿ ಉಂಟಾಗಿ ಹೋಟೆಲ್ ಮಾಲೀಕ 10 ರಿಂದ 12 ಸಿಬ್ಬಂದಿಯೊಂದಿಗೆ ಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ್ದಾನೆ. ಜಗಳ ಬಿಡಿಸಲು ಮುಂದಾದ ಮತ್ತೊಬ್ಬ ವ್ಯಕ್ತಿಯ ಮೇಲೂ ಹಲ್ಲೆ ಮಾಡಿದ್ದು, ಆತನ ಕೈ ಮುರಿದಿದೆ. ವಿಡಿಯೋ ಆಧಾರದ ಮೇಲೆ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಆಪ್ ಹಾಗೂ ಸಂಸದ ರಾಘವ್ ಚಡ್ಡಾ ನಡುವೆ ಎಲ್ಲವೂ ಸರಿ ಇಲ್ಲ. ಯಾಕಂದ್ರೆ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ಸಂಸದ ರಾಘವ್ ಚಡ್ಡಾರನ್ನು ಆಪ್ ಪಕ್ಷದಿಂದ ತೆಗೆದುಹಾಕಿದೆ. ಉಪನಾಯಕ ಸ್ಥಾನದಿಂದ ವಜಾಗೊಂಡ ನಂತರ ಮೊದಲ ಬಾರಿಗೆ ರಾಘವ್ ಚಡ್ಡಾ ಮೌನ ಮುರಿದಿದ್ದಾರೆ. ನಾನು ಸಾರ್ವಜನಿಕ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತೇನೆ. ಸಾರ್ವಜನಿಕ ಸಮಸ್ಯೆಗಳನ್ನು ಎತ್ತುವುದು ಅಪರಾಧವಾ? ಇದಕ್ಕಾಗಿ ಆಮ್ ಆದ್ಮಿ ಪಕ್ಷ ನನ್ನನ್ನು ತಿರಸ್ಕರಿಸಿದೆ ಎಂದಿದ್ದಾರೆ. ನಾನು ಸೈಲೆಂಟ್ ಆಗಿದ್ದೇನೆಯೇ ಹೊರತು ಇನ್ನೂ ಸೋತಿಲ್ಲ ಅಂತ ಆಪ್ಗೆ ರಾಘವ್ ಚಡ್ಡಾ ತಿರುಗೇಟು ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ವೀಲಿಂಗ್ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಬೆಂಗಳೂರಿನ ಚಿಕ್ಕಬಿದರಕಲ್ಲು ಮುಖ್ಯ ರಸ್ತೆಯಲ್ಲಿ ರೋಗಿಯನ್ನ ಕರೆದುಕೊಂಡು ಹೋಗ್ತಿದ್ದ ಆಂಬ್ಯುಲೆನ್ಸ್ ಓವರ್ಟೇಕ್ ಮಾಡಿ ವೀಲಿಂಗ್ ಮಾಡಿದ್ದಾರೆ. ವೀಲಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ದೊಡ್ಡ ಅಪಘಾತ ಸಂಭವಿಸಿತ್ತು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ TS ಛತ್ರ ಗ್ರಾಮಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಶಾಲಾ ಕಟ್ಟಡದ ಕಾಮಗಾರಿಗೆ ಇನ್ನೂ 2 ಕೋಟಿ ಅಗತ್ಯ ಇರುವ ಹಿನ್ನೆಲೆ ಭೇಟಿ ನೀಡಿದ್ದಾರೆ. ಕಾಮಗಾರಿ ವೀಕ್ಷಿಸಿ CSR ಫಂಡ್ ಕೊಡಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಶ್ರೀಗಳನ್ನ ರಾಷ್ಟ್ರಪತಿಗಳ ಪಕ್ಕದಲ್ಲಿ ಕೂರಿಸದೆ ಸಚಿವ ವಿ ಸೋಮಣ್ಣ ಅವಮಾನ ಮಾಡಿದ್ದಾರೆ ಎಂಬ ಅಪಪ್ರಚಾರಕ್ಕೆ ದೂರು ನೀಡಿದ್ದಾರೆ. ತುಮಕೂರಿನಲ್ಲಿ ನಡೆದ ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳಿಗೆ ರಾಷ್ಟ್ರಪತಿಗಳ ಪಕ್ಕದಲ್ಲಿ ಕೂರಲು ಅವಕಾಶ ಮಾಡಿಕೊಡಲಿಲ್ಲ. ಇದಕ್ಕೆ ಸೋಮಣ್ಣ ಕಾರಣ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಲಾಗಿತ್ತು. ಈ ಬಗ್ಗೆ ಮಠದ ಭಕ್ತರಾಗಿರುವ ವಿ ಸೋಮಣ್ಣರ ತೇಜೋವಧೆ ಮಾಡಲಾಗ್ತಿದೆ ಅಂತ ನಗರಸಭೆ ಮಾಜಿ ಸದಸ್ಯ ಬಸವರಾಜು ತುಮಕೂರು ಎಸ್ಪಿಗೆ ದೂರು ನೀಡಿದ್ದಾರೆ. LPG ಸಮಸ್ಯೆಯಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಒಂದು ಕಡೆ ಬಂಕ್ ಬಂದ್ ಅಂತ ಆಟೋ ಚಾಲಕರು ಕಂಗಾಲಾಗಿದ್ರೆ, ಮತ್ತೊಂದು ಕಡೆ ಬೆಲೆ ಏರಿಕೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ಗ್ಯಾಸ್ ಬಂಕ್ಗಳಲ್ಲಿ ಏಕದರ ನೀತಿ ಜಾರಿಗೆ ಆಗ್ರಹಿಸಿ ಮಾಸಿಕ 15,000 ಪರಿಹಾರಕ್ಕೆ ಚಾಲಕರು ಒತ್ತಾಯಿಸಿದ್ದಾರೆ. ಇದರ ಬಗ್ಗೆ ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಬೇಕು ಅಂತ ಪ್ರಾದೇಶಿಕ ಆಯುಕ್ತರಿಗೆ ಆಟೋ ಚಾಲಕರ ಸಂಘದವರು ಪತ್ರ ಬರೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಬಂದಿದ್ದು, ಹಿಂದೂ ಸಂಘಟನೆಗಳು ಯುವಕನನ್ನ ಪೊಲೀಸರಿಗೆ ಒಪ್ಪಿಸಿವೆ. ಹುಬ್ಬಳ್ಳಿಯ ವಿಜಯನಗರದ ಸಮೀರ್ ಜಿಮ್ನಲ್ಲಿ ವಿಕಾಸನಗರದ ಯುವತಿಗೆ ಪರಿಚಯವಾಗಿದ್ದು, ಇಬ್ಬರ ನಡುವೆ ರಿಲೇಶನ್ಶಿಪ್ ಇತ್ತು ಎನ್ನಲಾಗ್ತಿದೆ. ಇನ್ನು ಹಿಂದೂ ಸಂಘಟನೆ ಹಾಗೂ ಯುವತಿಯ ಮನೆಯವರು ಯುವಕನ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ವಿಷಯ ತಿಳಿದ ಕುಟುಂಬಸ್ಥರು ಮಗನನ್ನು ಅಪಹರಿಸಿದ್ದಾರೆಂದು ಯುವತಿ ಮನೆಗೆ ನುಗ್ಗಿ ಗಲಾಟೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ ಆರೋಪವು ಕೇಳಿಬಂದಿದೆ. ಸದ್ಯ ಗಲಾಟೆಯಿಂದ 2 ಕುಟುಂಬಗಳ ಸದಸ್ಯರು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇರಾನ್ ಅನ್ನ ಶಿಲಾಯುಗಕ್ಕೆ ಕಳುಹಿಸುತ್ತೇನೆ ಎಂದು ಹೇಳಿದ ಟ್ರಂಪ್ ಮಾತಿಗೆ ವಿದೇಶಾಂಗ ಸಚಿವ ಮೊಹಮ್ಮದ್ ಅಬ್ಬಾಸ್ ಅರಗಚ್ಚಿ ತಿರುಗೇಟು ಕೊಟ್ಟಿದ್ದಾರೆ. ಟ್ರಂಪ್ ಹೇಳಿಕೆ ಹಾಲಿವುಡ್ ಸಿನಿಮಾದ ಭ್ರಮೆಯಂತಿದೆ.
ಇರಾನ್ ಅನ್ನು ಸೋಲಿಸಲು ಅಮೆರಿಕಾಗೂ ಸಾಧ್ಯವಿಲ್ಲ. ನಾವು ಇನ್ನು 6 ತಿಂಗಳವರೆಗೂ ಯುದ್ಧ ಮಾಡುವ ಸಾಮರ್ಥ್ಯ ಹೊಂದಿದ್ದೇವೆ ಅಂತ ಇರಾನ್ ವಿದೇಶಾಂಗ ಸಚಿವ ಮೊಹಮ್ಮದ್ ಅಬ್ಬಾಸ್ ಅರಗಚ್ಚಿ ಹೇಳಿದ್ದಾರೆ.